ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ಒಟ್ಟಿನಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಇನ್ನೂ ಹೋದ ವಾರದ ಬಿಸಿ ಇನ್ನೂ ಇಳಿದಿಲ್ಲ ಅಂತಲೇ ಕಾಣಿಸ್ತಾ ಇದೆ. ಸೊ ಏನು ಒಂದು ಫೈರ್ ಮಾಡಿ ಬಿಟ್ಟಿದ್ರು, ಆ್ಯಕ್ಚುಲಿ ಅವ್ರಿಗವರೇ ತಂದು ಹಾಕೊಂಡ್ರು ಅಂತಲೇ ಹೇಳ್ಬೋದು. ವಾರದ ವೀಕಲ್ಲಿ ಲೈಕ್ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಬೇಕು ಅಂತ ಲೈಕ್ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಏನು ಮಾತಾಡಿದ್ರು ಅದು ಇನ್ನೂ ತಟ್ತಾನೆ ಇದೆ. ನಿನ್ನೆ ಎಪಿಸೋಡಲ್ಲಿ ಆ್ಯಕ್ಚುಲಿ ಏನು ಅಂತ ಇಂಟ್ರೆಸ್ಟಿಂಗ್ಗಳು ಏನಿರಲಿಲ್ಲ. ಬಟ್ ಚೈತ್ರಾ ಕುಂದಾಪುರ ಅವ್ರಿಗೆ ಮತ್ತು ಐಶ್ವರ್ಯ ಅವ್ರ ಮಧ್ಯೆ ಅಂತೂ ಸುಮ್ಮನೆ ಒಳ್ಳೆ ಈ ಆಚೆಗಡೆ ಬೀದಿ ನಾಯಿಗಳು ಕಿತ್ತಾಡ್ತಾರೆ ಗೊತ್ತಾ, ಆ ಥರನೇ ಕಿತ್ತಾಡ್ತಿದ್ರು ಅಂತಲೇ ಹೇಳ್ಬೋದು. ಬರೀ ಈ ಮಾತು ಮಾತು ಮಾತು. ಇಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅವರು ಇವ್ರ ಮೇಲೆ ಆಗ್ತಾರೆ, ಇವ್ರು ಅವ್ರ ಮೇಲೆ ಆಗ್ತಿದ್ದಾರೆ. ಸೊ ಇಲ್ಲಿ ಯಾವುದು ಕೂಡ ಪ್ರೂಫ್ ಇಲ್ಲ ಕ್ಲಾರಿಟಿಯಾಗಿ ಮಾತಾಡಬೇಕು ಅಂತಂದರೆ. ಬಟ್ ಇಲ್ಲೊಂದು ಎದ್ದು ಕಾಣಿಸ್ತಾರೆ ಅಂದರೆ ಚೈತ್ರಾ ಕುಂದಾಪುರ ಅವ್ರದ್ದು ತಪ್ಪಿದೆ ಹೌದು. ಬಟ್ ಅದನ್ನು ಬಿಟ್ಟು ಇವ್ರು ಬೇರೆ ಏನಾದರೂ ಮಾತಾಡಬೇಕು. ಇವ್ರು ಏನು ಮಾಡ್ತಿದ್ದಾರೆ, ಮನೆಯವರ ವಿರುದ್ಧವೇ ಲೈಕ್ ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋ ರೀತಿಯೇ ಕಾಣಿಸ್ತಾ ಇದೆ. ಇವ್ರು ಯಾರ ಆಚೆ ಕಳಿಸ್ಬಿಡೋಣ ಅನ್ನೋ ರೀತಿಯೇ ನೋಡ್ತಾ ಇದ್ದಾರೆ. ಬಟ್ ಈ ಪ್ರೋಮೋದಲ್ಲಿ ಅದೇ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕಿಚನಲ್ಲಿ ರಜತ್ ಅವರು ಏನೋ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಕ್ಲೀನ್ ಮಾಡ್ಬೇಕಾದ್ರೆ ಇವರು ಕೂಡ ಬಂದು ಕೈ ಹಾಕಿ ಕ್ಲೀನ್ ಮಾಡ್ತಾ ಇರ್ತಾರೆ. ಇಲ್ಲಿ ರಜತ್ ಅವ್ರು ಆ್ಯಕ್ಚುಲಿ ಒಂದನ್ನು ಮರ್ತ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ವಾರ ಪೂರ್ತಿ ಅವ್ರನ್ನ ನಗ್ಸೋ ಇದರಲ್ಲಿ ನೀವು ಬ್ಯುಸಿಯಾಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ಇವರು ಇಲ್ಲಿ ಬೇಜಾರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕಿಚ್ಚ ಸರ್ ಒಂದು ಇದು ಕೊಟ್ಟಿದ್ದಾರೆ, ಟಾಸ್ಕ್ ಕೊಟ್ಟಿದ್ದಾರೆ. ಸೊ ನೀವು ವಾರ ಪೂರ್ತಿ ಅವ್ರ ಜೊತೆ ಇದ್ಕೊಂಡು ಲೈಕ್ ನಗ್ಸ್ಕೊಂಡಿರ್ಬೇಕು ಅಂತ ಹೇಳಿರ್ತಾರೆ. ಬಟ್ ಇವರು ಕಿಚನಲ್ಲಿ ಏನೋ ಕ್ಲೀನ್ ಮಾಡ್ಬೇಕಾದ್ರೆ ಅವರು ಚೈತ್ರ ಅವ್ರು ಬರ್ತಾರೆ. ಸೊ ಬಂದ ತಕ್ಷಣ ಅಲ್ಲೇನೋ ಗಲೀಜ್ ಮಾಡಿ ನೀಟ್ ಮಾಡಿರೋದನ್ನ ಗಲೀಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ಅವಾಗ ಇನ್ನೊಂದು ಮಾತು ಬರುತ್ತೆ. ಸೊ ಚಳಿ ಜ್ವರ ಬಂದಿತ್ತಲ್ಲ, ಅದು ಯಾವ ದಿನ ನೀನು ಸೋಮವಾರನ ನೀನು ಅಂತ ತ್ರಿವಿಕ್ರಮ್ ಅವ್ರ ಹತ್ರ ಕೇಳ್ತಾ ಇರ್ತಾರೆ. ಸೊ ಅದು ಪಾಪ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅಂಡ್ ಅದನ್ನ ಭವ್ಯಗೌಡ ಅವ್ರ ಹತ್ರ ಹೇಳ್ಕೊತಾ ಇರ್ತಾರೆ, ಈ ಥರ ಏನಕ್ಕೆ ಈ ಥರ ನನಗೆ ಅಂತ. ಸೊ ನಾನು ಅದನ್ನು ಪ್ರೂವ್ ಮಾಡಿ ನಾನು ಇಲ್ಲಿಂದ ಹೋಗೋದು ಅಂತ ಕೂಡ ಒಂದು ಚಾಲೆಂಜ್ನ ಕೂಡ ಲೈಕ್ ತೊಗೊತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ದೇವ್ರ ಹತ್ರ ಏನೋ ಚೀಟಿ ಬರೆದ್ಬಿಟ್ಟು ಎರಡೂ ಕಡೆ ಇಟ್ಟಿದ್ದಾರೆ. ಅದೇನು ಚೀಟಿ ಅಂತ ಗೊತ್ತಿಲ್ಲ, ಅದು ಎಪಿಸೋಡಲ್ಲೇ ಕಾದು ನೋಡಬೇಕು. ಮೇ ಬಿ ನನಗನ್ನಿಸ್ತಾ ಇರೋದೇನಂತಂದರೆ ಮನೆಯಿಂದ ಹೊರಗಡೆ ಹೋಗೋದ ಬೇಡವಾ ಅನ್ನೋದು ದೇವ್ರ ಮುಂದೆನೇ ಕೇಳ್ತಾ ಇದ್ದಾರೆ. ಇಲ್ಲ ಅಂತಂದರೆ ನಾನು ಇಲ್ಲಿ ಇತ್ಕೊಂಡು ನನ್ನ ಆಟನ ನನ್ನ ಆಡಿ ಬೇರೆಯವ್ರಿಗೆ ಲೈಕ್ ಪ್ರೂವ್ ಮಾಡಬೇಕು ಅನ್ನೋದು ಕೂಡ ಚೀಟಿನೂ ಇಟ್ಟಿರ್ಬೋದು. ಎರಡು ಚೀಟಿಲೂ ಯಾವುದೋ ಒಂದು ಇದೆ, ಒಟ್ಟಿನಲ್ಲಿ ನನಗೆ ಇದು ಕ್ಲಾರಿಟಿ ಅಂತ ಗೊತ್ತಿಲ್ಲ. ಸೊ ಅದು ಆ ಚೀಟಿಲಿ ಏನು ಬರೀತಾರೆ ಆ್ಯಂಡ್ ಬಿದ್ದ ಮೇಲೆ ಏನು ಬರುತ್ತೆ ಆ ದೇವ್ರ ಮುಂದೆ ಇಟ್ಕೊಂಡು ಲೈಕ್ ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ತುಂಬ ಒಂದು ಎಕ್ಸ್ಟ್ರೀಮ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ ಬಿಗ್ ಬಾಸ್ ಗೇಮ್ನ. ಇವರು ಬೇಡವಾಗಿತ್ತು, ಯಾಕಂದರೆ ಹೌದು ಮನೆಯಲ್ಲಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾರೆ. ಮಾಡದೇ ಇರೋ ವ್ಯಕ್ತಿಗಳು ಯಾರೂ ಇಲ್ಲ. ಇವನ್ ಲಾಯರ್ ಜಗದೀಶಿಂದಲೇ ಇಲ್ಲಿವರೆಗೂ ಕೂಡ ಎಷ್ಟೊಂದು ನಾವು ನೋಡ್ತಾ ಇದ್ದೀವಲ್ಲ, ಕೆಲವೊಂದು ಬಾರಿ ಏನಾಗ್ತದೆ ಈ ಥರ ವಿಷಯಗಳು ಬಂದಾಗ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಬಂದಾಗ ಬೇರೆಯವ್ರು ಸಪೋರ್ಟ್ ಮಾಡಬೇಕಾಗಿರುತ್ತೆ. ಎಸ್ಪೆಷಲಿ ಇವಾಗ ಏನಾಗ್ತದೆ, ಉಗ್ರಂ ಮಂಜು ಅವರಾಗಿರ್ಬೋದು, ಇಲ್ಲ ಗೌತಮಿ ಅವರಾಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಯಾರಾದ್ರು ಇವರಿಬ್ಬರಲ್ಲಿ ಆ್ಯಕ್ಚುಲಿ ಇವರಿಬ್ಬರಿಗೆ ಟಾರ್ಗೆಟ್ ಅನ್ನೋ ವಿಷಯ ತಲೆಯಲ್ಲೇ ಇಲ್ಲ ಅಲ್ವಾ. ಸೊ ಅವರಿಬ್ಬರು ಬಂದು ಇಲ್ಲ ಹನುಮಂತ್ ಆಗಲಿ ಧನರಾಜ್ ಆಗಲಿ ಅಟ್ಲೀಸ್ಟ್ ಅವ್ರು ಬಂದು ಒಂದು ಸ್ವಲ್ಪ ಪುಷಪ್ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಬಟ್ ಇಲ್ಲಿ ಏನಾಗ್ತದೆ, ಯಾರೂ ಕೂಡ ಸಪೋರ್ಟ್ ಬರ್ತಾ ಇಲ್ಲ. ಅಲ್ಲಿ ಮಾತಾಡಿರೋದು ಯಾರ ಬಗ್ಗೆ, ಲೈಕ್ ಭವ್ಯಗೌಡ ಅವ್ರ ಬಗ್ಗೆ ಮತ್ತು ತ್ರಿವಿಕ್ರಮ್ ಅವ್ರ ಬಗ್ಗೆ ಏನೋ ಟಾರ್ಗೆಟ್ ನಾಮಿನೇಷನ್ಸು ಲೈಕ್ ಅದು ಇದು ಅಂತ ಮಾತಾಡ್ಕೊಂಡಿರೋದು ಅವರು. ಅದರ ತ್ರಿವಿಕ್ರಮ್ ಬಗ್ಗೆ ಹೆವಿ ಮಾತಾಡಿದ್ದಾರೆ ಆ್ಯಕ್ಚುಲಿ, ಅವ್ರನ್ನ ಟಾರ್ಗೆಟ್ ಮಾಡಬೇಕು ಇಲ್ಲ ಭವ್ಯಗೌಡರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಸೊ ಇಲ್ಲಿ ಅವ್ರೇನು ಧನರಾಜ್ ಆಗಲಿ ಇಲ್ಲ ಹನುಮಂತು ಆಗಲಿ ಇಲ್ಲ ಅಂತಂದರೆ ಉಗ್ರಂ ಮಂಜು ಅವರಾಗಲಿ ಅವ್ರು ಬಂದು ಸ್ವಲ್ಪ ಸಪೋರ್ಟ್ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆಲ್ಲ ಒಂದು ಕಡೆ. ಬಟ್ ಮಾನವೀಯತೆ ಅನ್ನೋದು ಮರಿತಾ ಇದ್ದಾರೇನೋ. ಒಂದು ಹೆಣ್ಮಗು ಹೌದು ಪಾಪ ಅವರು ಎಷ್ಟೊಂದು ತಡ್ಕೊಂತಾರೆ. 2 ದಿನ ಕ್ವಾಟ್ಲೆ ಕೊಟ್ಟರಲ್ವಾ ಸುದೀಪ್ ಸರ್ ಬೈದ್ರೇ ಸುದೀಪ್ ಸರ್ ಹೇಳಿದಾರಲ್ಲ ಚೇಂಜಸ್ ಬೇಕು ಅಂತ. ಚೇಂಜಸ್ ಅಂತಂದರೆ ಅದು ಇವ್ರು ನೋಡ್ಬಿಟ್ಟು ಎಲ್ಲ ಟಾರ್ಗೆಟ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ನಮ್ಮಿಂದನೇ ಚೇಂಜಸ್ ಆಗಲಿ ಅಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಇವರು ಮತ್ತೆ ಎಲ್ಲರೂ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಏನು ಎಪಿಸೋಡ್ ಫುಲ್ ಡೀಟೇಲ್ ಆಗಿ ಹೌದು ಅವ್ರು ಮಾಡಿದ್ದು ತಪ್ಪಿದೆ, ನಾವು ಅದು ತಪ್ಪಿಲ್ಲ ಅಂತಲ್ಲ. ಬಟ್ ಸ್ಟಿಲ್ ಓಕೆ, ಒಂದು ಅರ್ಧ ದಿನ ಇರಬೇಕು ಇಲ್ಲ ಒಂದು ದಿನ ಇರಬೇಕು. ಬಟ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡಲ್ಲೂ ಕೂಡ ಅದೇ ಬರ್ತಾ ಇದೆ ಅಂತಂದರೆ ಅದು 2ನೇ ದಿನಕ್ಕೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಬೇಡ ಅಂತ ಅನ್ಸುತ್ತೆ. ನಾರ್ಮಲ್ ಆಗಿದ್ದು ನಗ್ನಗ್ತಾ ಮಾತಾಡಿ ಟಾಸ್ಕ್ ಕಡೆ ಗಮನ ಕೊಟ್ಟು ಮನೆ ಒಳಗಡೆ ಏನು ಸ್ಟ್ರಾಟಜಿಗಳು ಮಾಡಬೇಕು ಅದನ್ನು ಮಾಡಲಿ. ಇವಾಗ ಏನಾಗ್ತದೆ, ಅದು ಕೂಡ ಒಂದು ಸ್ಟ್ರಾಟಜಿ ಆಗಿತ್ತು ಹೌದು. ಯಾಕಂದರೆ ಎಲ್ಲರೂ ಕೂಡ ಕೈ ಮಿಲಾಯಿಸಿದ್ದಾರೆ ಅಂತಂದರೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ ಅಂತಂದರೆ ಅದು ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಬ್ಬರು ಒಂದು ವಿಷಾನ ಒಂದು ಸ್ವಲ್ಪ ಒಂದು ಹನಿ ಕುಡಿದ್ರೂ ಅದು ವಿಷಾನೇ ಅಲ್ವಾ, ಬಾಡಿ ಒಳಗಡೆ ಹೋಗುತ್ತಲ್ವಾ, ಸಾಯ್ತೀವಿ ತಾನೆ. ಅದೇ ರೀತಿಯೇ ಎಲ್ಲರೂ ಕೂಡ ಅವರು ಕೂಡ ಮಾತಾಡಿದ್ದಾರೆ. ಸೊ ಮಾತಾಡಿದ್ದಾರೆ ಅಂತ ಅಂದಮೇಲೆ ಅವ್ರದ್ದು ಕೂಡ ತಪ್ಪಿರುತ್ತೆ. ಬಟ್ ಇಲ್ಲಿ ಚೈತ್ರ ಅವ್ರ ಮೇಲೇ ಜಾಸ್ತಿ ಬರ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ಮೊದಲೇ ಪ್ರೋಮೋ ರಿವ್ಯೂ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು, ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ನಿಯರ್ ಟು 20K. ಸೊ ಆದಷ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.